ಸರ್ಕಾರ ಒಂದು ರೀತಿ ಹುಚ್ಚ ಸತ್ಯ ಆಗಿದ್ದರೆ ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಬುದ್ಧಿ ಇಲ್ಲದ ಇಲಾಖೆಯಾಗಿ ವರ್ತಿಸ್ತಾ ಇದ್ದೀವಿ. ನಾವು ಹೋಗಿದ್ದು ಸಿ ಟಿ ರವಿ ಅವರ ಮೇಲೆ ಸುಮಾರು 45 ಜನ ಹಲ್ಲೆ ಮಾಡಿದ್ರು, ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಮಂತ್ರಿಗಳ ಪಾತ್ರ ಇದೆ ಮತ್ತು ಯಾರು ಪಿ ಎ ಅವರ ಹೆಸರನ್ನು ಮೆನ್ಷನ್ ಮಾಡಿ ನಾವು ಆ ಸ್ಟೇಷನ್ಗೆ ಹೋಗಿ ಅಲ್ಲೇ ಕೂತು ಕಂಪ್ಲೇಂಟ್ ಬರೆದು 15 ನಿಮಿಷ ಕಂಪ್ಲೇಂಟ್ ಬರೆದು ಕಂಪ್ಲೇಂಟನ್ನು ಅದೇ ಸ್ಟೇಷನಲ್ಲಿ ತಗೊಂಡೋಗಿ ಕೊಟ್ಟು ಅದನ್ನು ಝೀರೋ ಕಂಪ್ಲೇಂಟಾಗಿ FIR ಮಾಡಬೇಕು ಅಂತೇಳಿ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಗ್ರಹವನ್ನು ಮಾಡಿದ್ವಿ. ಅವರು ಮೊದಲು ರೆಫ್ಯೂಸ್ ಮಾಡಿದ್ರು, ನಾವು ಕಂಪ್ಲೇಂಟ್ ತಗೊಳಲ್ಲ ಅಂತೇಳಿ. ನಾವು ಕೇಳಿದ್ರೆ ಅವ್ರದ್ದು ಹೆಂಗೆ ತಗೊಂಡ್ರು, ಅವ್ರದ್ದು ಯಾವ ಸ್ಟೇಷನಲ್ಲೇ ಕೊಡಬೇಕಾಯ್ತು, ಈ ಸ್ಟೇಷನಲ್ಲಿ ಯಾಕೆ ತಂದು ಇಟ್ಟಿದ್ದೀರಾ, ಇವೆಲ್ಲ ಪ್ರಶ್ನೆ ಆಯಿತು. ಆಮೇಲೆ ಅವರು ಅದನ್ನು ಕಂಪ್ಲೇಂಟನ್ನು ಅಕ್ನಾಯ್ಮೆಂಟ್ ಕೊಡೋಕ್ಕೆ 5 ಗಂಟೆಗಳಾದ ಮೇಲೆ ಒಪ್ಕೊಂಡ್ರು. 5 ಅವರ್ ವಿರೋಧ ಪಕ್ಷದ ನಾಯಕರನ್ನ, ಮೇಲ್ಮನೆ ಮತ್ತು ಎಡಮನೆ ವಿರೋಧ ಪಕ್ಷದ ನಾಯಕರನ್ನ, ನಮ್ಮನ್ನ 5 ಗಂಟೆಗಳ ಕಾಯಿಸಿದ್ದಾರೆ ಖಾನಾಪುರ ಪೊಲೀಸ್ ಸ್ಟೇಷನ್ ಹೊರಗಡೆ. ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ½ ಮಾತ್ರ ನಾವು ಹೊರಗಡೆ ಇದ್ದೀವಿ. ಅದಾದಮೇಲೆ 4.5 ಗಂಟೆ ನಾವು ಆಚೆನೇ ನಿಂತಿದ್ವಿ. ಸ್ಟೇಷನ್ನಿಂದ ಹೊರಗಡೆನೆ ಆ ಕಟ್ಟೆ ಮೇಲೇ ಕೂತಿದ್ವಿ, ಒಳಗೆ ಬಿಡಲೇ ಇಲ್ಲ. ನಾವು ಕೇಳಿದ್ರಿ ಯಾಕೆ ಬಿಡಲ್ಲ ಅಂತ. ಇಲ್ಲ ಸರ್, ಮೇಲೆ ಮಂತ್ರಿಗಳು ಹೇಳಿದ್ದಾರೆ ನಾವು ಬಿಡಲ್ಲ ಅಂತ. ಅವರ ಒಂದು ಚಿತಾವಣೆಯಿಂದ ನಮ್ಮನ್ನೇ ಒಳಗೆ ಬಿಟ್ಟಿಲ್ಲ. 4 ವಾರ ನಾವು ಫುಟ್ಪಾತಲ್ಲಿ ಕೂತಿದ್ರಿ, ಅಲ್ಲಿ ಫುಟ್ಪಾತಲ್ಲಿ ಕೂತಿದ್ದೋ ನಾವು. ಇದು ನ್ಯಾಯನಾ? ಕಾಲ ರೊಟ್ಟಿ ತಿರುವಾಗಲಂಗೆ ಬದಲಾಗ್ತದೆ. ರೊಟ್ಟಿ ಹೆಂಗೆ ತಿರುವಾಗುತ್ತೋ ಹಂಗೆ ಕಾಲನೂ ಕೂಡ ಬದಲಾಯ್ತದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಗಾದೆ. ನಮ್ಮನ್ನೆಲ್ಲ 4.5 ಅವರ್ ವಿರೋಧ ಪಕ್ಷದ ನಾಯಕರು, 2 ವಿರೋಧ ಪಕ್ಷದ ನಾಯಕರು ಆಚಕರು ಕೂರಿಸಿದ್ರೆ, ಯತ್ನಾಳ್ ಅವರು ನಮ್ಮ ನಾಯಕರು MLA ಅವರು ಕೂಡ ನನ್ನ ಜೊತೆ ಆಚೆ ಕಡೆ ಕೂತಿದ್ರು. ನಾವು 3-4 ಜನ MLAಗಳು ಎಲ್ಲರೂ ಕೂಡ